ಕಾಂಗ್ರೆಸ್ ಡಿನ್ನರ್ ಪಾಲಿಟಿಕ್ಸ್ಗೆ ಬಿಜೆಪಿಗರು ಟೀಕೆ ಮಾಡ್ತಿದ್ದಾರೆ. ಶೀಘ್ರದಲ್ಲೇ ಕಾಂಗ್ರೆಸ್ನಲ್ಲಿ ಭಿನ್ನಮತ ಜುವಾಲೆ ಏಳುತ್ತಂತೆ. ಹೀಗಂತ ಮಾಜಿ ಸಚಿವ ವಿ ಸುನೀಲ್ ಕುಮಾರ್ ಸ್ಫೋಟಕ ಹೇಳಿಕೆ ಕೊಟ್ಟಿದ್ದಾರೆ. ಅಧಿಕಾರಕ್ಕಾಗಿ ಕಾಂಗ್ರೆಸ್ನಲ್ಲಿ ಡಿನ್ನರ್ ಪಾಲಿಟಿಕ್ಸ್ ಶುರುವಾಗ್ಬಿಟ್ಟಿದೆ. ಕಾಂಗ್ರೆಸ್ನಲ್ಲಿ ಅಧಿಕಾರ ಹಪಹಪತನ ಶುರುವಾಗ್ಬಿಟ್ಟಿದೆ. ಸಿದ್ದರಾಮಯ್ಯ ಬಹಳ ದಿನ ಸಿಎಂ ಆಗಿ ಇರಲ್ಲ, ಇನ್ನು 15 ದಿನದ ಒಳಗಡೆ ಎಲ್ಲಾ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಅಂತ ಡಿನ್ನರ್ ಪಾಲಿಟಿಕ್ಸ್ ನಿಂದ ಡಿಕೆ ಶಿವಕುಮಾರ್ ಅವರು ಏಕಾಂಗಿ ಆಗ್ಬಿಡ್ತಾರೆ ಅಂತ ಮಾಜಿ ಸಚಿವ ವಿ ಸುನೀಲ್ ಕುಮಾರ್ ರಿಪಬ್ಲಿಕನ್ ಜೊತೆ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿದ್ದಾರೆ. ಸಚಿವರುಗಳ ಕಾಂಗ್ರೆಸ್ನಲ್ಲಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಅಧಿಕಾರಕ್ಕೋಸ್ಕರ ಒಂದು ದೊಡ್ಡ ಗೊಂದಲ ಪ್ರಾರಂಭ ಆಗಿದೆ. ಬೇರೆ ಬೇರೆ ಸಚಿವರುಗಳು ತಾನು ಉನ್ನತ ಅಧಿಕಾರವನ್ನು ಪಡಿಬೇಕು ಅನ್ನುವ ಕಾರಣಕ್ಕೋಸ್ಕರ ಡಿನ್ನರ್ ಪಾರ್ಟಿಗಳನ್ನು ಮಾಡ್ತಾ ಆಂತರಿಕವಾದಂಥ ಗೊಂದಲ ಭಾಳ ದೊಡ್ಡ ಪ್ರಮಾಣದಲ್ಲಿದೆ. ಬಹುಶಃ ಇನ್ನೊಂದು 15-20 ದಿನದಲ್ಲಿ ಆಂತರಿಕ ಭಿನ್ನಾಭಿಪ್ರಾಯಗಳು ಸ್ಫೋಟಗೊಳ್ಳುತ್ತೆ. ಕೆಲವರು ಮುಖ್ಯಮಂತ್ರಿಗಳಿಗೆ ವಿರುದ್ಧವಾಗಿ ಚಟುವಟಿಕೆಗಳನ್ನು ಮಾಡ್ತಾ ಇದ್ದರೆ, ಮುಖ್ಯಮಂತ್ರಿಗಳು ಕೆಳಗಿಳಿದ ನಂತರ ಯಾರು ಅಧಿಕಾರಕ್ಕೆ ಬರಬೇಕು ಅನ್ನುವಂಥ ಚರ್ಚೆಗಳು ನಡೀತಿದೆ. ಒಟ್ಟಾರೆ ಬೇರೆ ಬೇರೆ ಸಚಿವರುಗಳ ಡಿನ್ನರ್ ಪಾರ್ಟಿಯ ಒಟ್ಟಾರೆ ತಾತ್ಪರ್ಯ ಏನು ಅಂತ ಕೇಳಿದರೆ, ಸಿದ್ದರಾಮಯ್ಯ ಭಾಳ ದಿನಗಳ ಕಾಲ ಮುಖ್ಯಮಂತ್ರಿಯಾಗಿ ಮುಂದುವರಿಯಲ್ಲ ಅನ್ನುವಂಥದ್ದು ಪರೋಕ್ಷವಾದಂಥ ಸಂದೇಶ. ಆ ಮುಂದುವರಿಲಾಗಲ್ಲ ಅಂತ ಪರಿಸ್ಥಿತಿನಲ್ಲಿ ಯಾರು ಆ ಚೇರ್ನಲ್ಲಿ ಕೂತ್ಕೊಳ್ಬೇಕು ಅನ್ನುವ ಕಾರಣಕ್ಕೋಸ್ಕರ ಈ ಚರ್ಚೆಗಳು ನಡೀತಿದೆ. ಬಹುಶಃ ನನ್ನ 15 ದಿನದಲ್ಲಿ ಸ್ಫೋಟಗೊಳ್ಳುತ್ತೆ. ಇದನ್ನೆಲ್ಲದನ್ನು ಕೂಡ ಕಾದು ನೋಡ್ತಾ ಇದ್ದೀವಿ. ಒಂದು ಕಡೆ ಕೇವಲ SC/ST ಸಮುದಾಯದ ಶಾಸಕರು ಮುಖಂಡರನ್ನು ಮಾತ್ರ ಕರೆದಿರೋದು ಅನ್ನೋದು ಪರಮೇಶ್ವರ್ ಹೇಳ್ತಿದ್ದಾರೆ. ಆದರೆ ಇದು ಇತರರಿಗೆ ಅಧಿಕಾರ ಸಿಗಬಾರ್ದು, ಆದರೆ ನಮ್ಮ ದಲಿತರಲ್ಲೇ ಮುಖ್ಯಮಂತ್ರಿ ಆಗಬೇಕು ಅನ್ನೋಂಥದ್ದು ಏನಾದರೂ ಸಂದೇಶನ ಅಥವಾ ಯಾವ ರೀತಿ? ನೋಡಿ, ಅಧಿಕಾರ ಬೇಕು ಅಂತಂದಾಗ ಜಾತಿಗೆ ಸಂಬಂಧಪಟ್ಟಂಥ ಶಾಸಕರು, ತಮ್ಮ ಜಿಲ್ಲೆಯ ಶಾಸಕರು, ಇವರೆಲ್ಲರನ್ನೂ ಕೂಡ ಒಟ್ಟುಗೂಡಿಸುವಂಥ ಪ್ರಯತ್ನಗಳು ನಡೀತಾನೆ ಇರ್ತದೆ. ಕಾಂಗ್ರೆಸ್ನಲ್ಲಿ ಈ ಎಲ್ಲ ಬೆಳವಣಿಗೆಗಳನ್ನು ನೋಡ್ತಾ ಹೋದಾಗ ಹೈಕಮಾಂಡ್ ಇದನ್ನು ಮೌನವಾಗಿದೆಯೋ, ಹೈಕಮಾಂಡ್ ಇದನ್ನು ತಟಸ್ಥ ಧೋರಣೆಯಲ್ಲಿ ತಿಳ್ಕೊಂಡಿದೆಯೋ ಏನು ಅನ್ನುವಂಥದ್ದು ಇನ್ನೂ ಸ್ಪಷ್ಟ ಆಗಬೇಕು. ಮತ್ತು ಮುಖ್ಯಮಂತ್ರಿಗಳ ಪರೋಕ್ಷ ಕಾರಣದಿಂದನೇ ಇದೆಲ್ಲದೂ ನಡೀತಾ ಇದೆಯಾ? ತಾನು 2.5 ವರ್ಷದ ನಂತರ ಅಥವಾ ಈ ಬಜೆಟ್ನ ನಂತರ ನಿರ್ಗಮಿಸ್ತೇನೆ, ನಿರ್ಗಮನ ನಂತರ ತನ್ನ ಬೆಂಬಲಿಗರೇ ಅಧಿಕಾರದಲ್ಲಿ ಇರಬೇಕು ಅನ್ನುವಂಥ ಪರೋಕ್ಷವಾದಂಥ ಸಂದೇಶವನ್ನು ಕೂಡ ಮುಖ್ಯಮಂತ್ರಿಗಳು ಕೊಡ್ತಾ ಇದ್ದಾರೆ ಎನ್ನುವಂಥ ಸುದ್ದಿಗಳು ಮೊಗಸಾಲೆಯಲ್ಲಿ ಕೇಳಿಬರ್ತಾ ಇದೆ. ಮುಖ್ಯಮಂತ್ರಿಗಳ ಅನುಮತಿ ಇಲ್ಲದೆ ಅಥವಾ ಮುಖ್ಯಮಂತ್ರಿಗಳ ಗಮನಕ್ಕೆ ಬಾರದಲ್ಲಿ ಯಾವ ಡಿನ್ನರ್ ಪಾಲಿಟಿಕ್ಸ್ ಕೂಡ ನಡೀಲಿಕ್ಕೆ ಸಾಧ್ಯ ಇಲ್ಲ. ಇದೆಲ್ಲದರ ಕಾಂಗ್ರೆಸ್ ಡಿನ್ನರ್ ಪಾಲಿಟಿಕ್ಸ್ಗೆ ಬಿಜೆಪಿಗರು ಟೀಕೆ ಮಾಡ್ತಿದ್ದಾರೆ. ಶೀಘ್ರದಲ್ಲೇ ಕಾಂಗ್ರೆಸ್ನಲ್ಲಿ ಭಿನ್ನಮತ ಜುವಾಲೆ ಏಳುತ್ತಂತೆ. ಹೀಗಂತ ಮಾಜಿ ಸಚಿವ ವಿ ಸುನೀಲ್ ಕುಮಾರ್ ಸ್ಫೋಟಕ ಹೇಳಿಕೆ ಕೊಟ್ಟಿದ್ದಾರೆ. ಅಧಿಕಾರಕ್ಕಾಗಿ ಕಾಂಗ್ರೆಸ್ನಲ್ಲಿ ಡಿನ್ನರ್ ಪಾಲಿಟಿಕ್ಸ್ ಶುರುವಾಗ್ಬಿಟ್ಟಿದೆ. ಕಾಂಗ್ರೆಸ್ನಲ್ಲಿ ಅಧಿಕಾರ ಹಪಹಪತನ ಶುರುವಾಗ್ಬಿಟ್ಟಿದೆ. ಸಿದ್ದರಾಮಯ್ಯ ಬಹಳ ದಿನ ಸಿಎಂ ಆಗಿ ಇರಲ್ಲ, ಇನ್ನು 15 ದಿನದ ಒಳಗಡೆ ಎಲ್ಲಾ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಅಂತ ಡಿನ್ನರ್ ಪಾಲಿಟಿಕ್ಸ್ ನಿಂದ ಡಿಕೆ ಶಿವಕುಮಾರ್ ಅವರು ಏಕಾಂಗಿ ಆಗ್ಬಿಡ್ತಾರೆ ಅಂತ ಮಾಜಿ ಸಚಿವ ವಿ ಸುನೀಲ್ ಕುಮಾರ್ ರಿಪಬ್ಲಿಕನ್ ಜೊತೆ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿದ್ದಾರೆ. ಸಚಿವರುಗಳ ಕಾಂಗ್ರೆಸ್ನಲ್ಲಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಅಧಿಕಾರಕ್ಕೋಸ್ಕರ ಒಂದು ದೊಡ್ಡ ಗೊಂದಲ ಪ್ರಾರಂಭ ಆಗಿದೆ. ಬೇರೆ ಬೇರೆ ಸಚಿವರುಗಳು ತಾನು ಉನ್ನತ ಅಧಿಕಾರವನ್ನು ಪಡಿಬೇಕು ಅನ್ನುವ ಕಾರಣಕ್ಕೋಸ್ಕರ ಡಿನ್ನರ್ ಪಾರ್ಟಿಗಳನ್ನು ಮಾಡ್ತಾ ಆಂತರಿಕವಾದಂಥ ಗೊಂದಲ ಭಾಳ ದೊಡ್ಡ ಪ್ರಮಾಣದಲ್ಲಿದೆ. ಬಹುಶಃ ಇನ್ನೊಂದು 15-20 ದಿನದಲ್ಲಿ ಆಂತರಿಕ ಭಿನ್ನಾಭಿಪ್ರಾಯಗಳು ಸ್ಫೋಟಗೊಳ್ಳುತ್ತೆ. ಕೆಲವರು ಮುಖ್ಯಮಂತ್ರಿಗಳಿಗೆ ವಿರುದ್ಧವಾಗಿ ಚಟುವಟಿಕೆಗಳನ್ನು ಮಾಡ್ತಾ ಇದ್ದರೆ, ಮುಖ್ಯಮಂತ್ರಿಗಳು ಕೆಳಗಿಳಿದ ನಂತರ ಯಾರು ಅಧಿಕಾರಕ್ಕೆ ಬರಬೇಕು ಅನ್ನುವಂಥ ಚರ್ಚೆಗಳು ನಡೀತಿದೆ. ಒಟ್ಟಾರೆ ಬೇರೆ ಬೇರೆ ಸಚಿವರುಗಳ ಡಿನ್ನರ್ ಪಾರ್ಟಿಯ ಒಟ್ಟಾರೆ ತಾತ್ಪರ್ಯ ಏನು ಅಂತ ಕೇಳಿದರೆ, ಸಿದ್ದರಾಮಯ್ಯ ಭಾಳ ದಿನಗಳ ಕಾಲ ಮುಖ್ಯಮಂತ್ರಿಯಾಗಿ ಮುಂದುವರಿಯಲ್ಲ ಅನ್ನುವಂಥದ್ದು ಪರೋಕ್ಷವಾದಂಥ ಸಂದೇಶ. ಆ ಮುಂದುವರಿಲಾಗಲ್ಲ ಅಂತ ಪರಿಸ್ಥಿತಿನಲ್ಲಿ ಯಾರು ಆ ಚೇರ್ನಲ್ಲಿ ಕೂತ್ಕೊಳ್ಬೇಕು ಅನ್ನುವ ಕಾರಣಕ್ಕೋಸ್ಕರ ಈ ಚರ್ಚೆಗಳು ನಡೀತಿದೆ. ಬಹುಶಃ ನನ್ನ 15 ದಿನದಲ್ಲಿ ಸ್ಫೋಟಗೊಳ್ಳುತ್ತೆ. ಇದನ್ನೆಲ್ಲದನ್ನು ಕೂಡ ಕಾದು ನೋಡ್ತಾ ಇದ್ದೀವಿ. ಒಂದು ಕಡೆ ಕೇವಲ SC/ST ಸಮುದಾಯದ ಶಾಸಕರು ಮುಖಂಡರನ್ನು ಮಾತ್ರ ಕರೆದಿರೋದು ಅನ್ನೋದು ಪರಮೇಶ್ವರ್ ಹೇಳ್ತಿದ್ದಾರೆ. ಆದರೆ ಇದು ಇತರರಿಗೆ ಅಧಿಕಾರ ಸಿಗಬಾರ್ದು, ಆದರೆ ನಮ್ಮ ದಲಿತರಲ್ಲೇ ಮುಖ್ಯಮಂತ್ರಿ ಆಗಬೇಕು ಅನ್ನೋಂಥದ್ದು ಏನಾದರೂ ಸಂದೇಶನ ಅಥವಾ ಯಾವ ರೀತಿ? ನೋಡಿ, ಅಧಿಕಾರ ಬೇಕು ಅಂತಂದಾಗ ಜಾತಿಗೆ ಸಂಬಂಧಪಟ್ಟಂಥ ಶಾಸಕರು, ತಮ್ಮ ಜಿಲ್ಲೆಯ ಶಾಸಕರು, ಇವರೆಲ್ಲರನ್ನೂ ಕೂಡ ಒಟ್ಟುಗೂಡಿಸುವಂಥ ಪ್ರಯತ್ನಗಳು ನಡೀತಾನೆ ಇರ್ತದೆ. ಕಾಂಗ್ರೆಸ್ನಲ್ಲಿ ಈ ಎಲ್ಲ ಬೆಳವಣಿಗೆಗಳನ್ನು ನೋಡ್ತಾ ಹೋದಾಗ ಹೈಕಮಾಂಡ್ ಇದನ್ನು ಮೌನವಾಗಿದೆಯೋ, ಹೈಕಮಾಂಡ್ ಇದನ್ನು ತಟಸ್ಥ ಧೋರಣೆಯಲ್ಲಿ ತಿಳ್ಕೊಂಡಿದೆಯೋ ಏನು ಅನ್ನುವಂಥದ್ದು ಇನ್ನೂ ಸ್ಪಷ್ಟ ಆಗಬೇಕು. ಮತ್ತು ಮುಖ್ಯಮಂತ್ರಿಗಳ ಪರೋಕ್ಷ ಕಾರಣದಿಂದನೇ ಇದೆಲ್ಲದೂ ನಡೀತಾ ಇದೆಯಾ?
ತಾನು 2.5 ವರ್ಷದ ನಂತರ ಅಥವಾ ಈ ಬಜೆಟ್ನ ನಂತರ ನಿರ್ಗಮಿಸ್ತೇನೆ, ನಿರ್ಗಮನ ನಂತರ ತನ್ನ ಬೆಂಬಲಿಗರೇ ಅಧಿಕಾರದಲ್ಲಿ ಇರಬೇಕು ಅನ್ನುವಂಥ ಪರೋಕ್ಷವಾದಂಥ ಸಂದೇಶವನ್ನು ಕೂಡ ಮುಖ್ಯಮಂತ್ರಿಗಳು ಕೊಡ್ತಾ ಇದ್ದಾರೆ ಎನ್ನುವಂಥ ಸುದ್ದಿಗಳು ಮೊಗಸಾಲೆಯಲ್ಲಿ ಕೇಳಿಬರ್ತಾ ಇದೆ. ಮುಖ್ಯಮಂತ್ರಿಗಳ ಅನುಮತಿ ಇಲ್ಲದೆ ಅಥವಾ ಮುಖ್ಯಮಂತ್ರಿಗಳ ಗಮನಕ್ಕೆ ಬಾರದಲ್ಲಿ ಯಾವ ಡಿನ್ನರ್ ಪಾಲಿಟಿಕ್ಸ್ ಕೂಡ ನಡೀಲಿಕ್ಕೆ ಸಾಧ್ಯ ಇಲ್ಲ. ಇದೆಲ್ಲದರ ಕಾಂಗ್ರೆಸ್ ಡಿನ್ನರ್ ಪಾಲಿಟಿಕ್ಸ್ಗೆ ಬಿಜೆಪಿಗರು ಟೀಕೆ ಮಾಡ್ತಿದ್ದಾರೆ. ಶೀಘ್ರದಲ್ಲೇ ಕಾಂಗ್ರೆಸ್ನಲ್ಲಿ ಭಿನ್ನಮತ ಜ್ವಾಲೆ ಏಳುತ್ತಂತೆ. ಹೀಗಂತ ಮಾಜಿ ಸಚಿವ ವಿ ಸುನೀಲ್ ಕುಮಾರ್ ಸ್ಫೋಟಕ ಹೇಳಿಕೆ ಕೊಟ್ಟಿದ್ದಾರೆ. ಅಧಿಕಾರಕ್ಕಾಗಿ ಕಾಂಗ್ರೆಸ್ನಲ್ಲಿ ಡಿನ್ನರ್ ಪಾಲಿಟಿಕ್ಸ್ ಶುರುವಾಗ್ಬಿಟ್ಟಿದೆ. ಕಾಂಗ್ರೆಸ್ನಲ್ಲಿ ಅಧಿಕಾರ ಹಪಹಪತನ ಶುರುವಾಗ್ಬಿಟ್ಟಿದೆ. ಸಿದ್ದರಾಮಯ್ಯ ಬಹಳ ದಿನ ಸಿಎಂ ಆಗಿ ಇರಲ್ಲ, ಇನ್ನು 15 ದಿನದ ಒಳಗಡೆ ಎಲ್ಲ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಅಂತ ಡಿನ್ನರ್ ಪಾಲಿಟಿಕ್ಸ್ ನಿಂದ ಡಿಕೆ ಶಿವಕುಮಾರ್ ಅವರು ಏಕಾಂಗಿ ಆಗ್ಬಿಡ್ತಾರೆ ಅಂತ ಮಾಜಿ ಸಚಿವ ವಿ ಸುನೀಲ್ ಕುಮಾರ್ ರಿಪಬ್ಲಿಕನ್ ಜೊತೆ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿದ್ದಾರೆ. ಸಚಿವರುಗಳ ಕಾಂಗ್ರೆಸ್ನಲ್ಲಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಅಧಿಕಾರಕ್ಕೋಸ್ಕರ ಒಂದು ದೊಡ್ಡ ಗೊಂದಲ ಪ್ರಾರಂಭ ಆಗಿದೆ. ಬೇರೆ ಬೇರೆ ಸಚಿವರುಗಳು ತಾನು ಉನ್ನತ ಅಧಿಕಾರವನ್ನು ಪಡಿಬೇಕು ಅನ್ನುವ ಕಾರಣಕ್ಕೋಸ್ಕರ ಡಿನ್ನರ್ ಪಾರ್ಟಿಗಳನ್ನು ಮಾಡ್ತಾ ಆಂತರಿಕವಾದಂಥ ಗೊಂದಲ ಭಾಳ ದೊಡ್ಡ ಪ್ರಮಾಣದಲ್ಲಿದೆ. ಬಹುಶಃ ಇನ್ನೊಂದು 15-20 ದಿನದಲ್ಲಿ ಆಂತರಿಕ ಭಿನ್ನಾಭಿಪ್ರಾಯಗಳು ಸ್ಫೋಟಗೊಳ್ಳುತ್ತೆ. ಕೆಲವರು ಮುಖ್ಯಮಂತ್ರಿಗಳಿಗೆ ವಿರುದ್ಧವಾಗಿ ಚಟುವಟಿಕೆಗಳನ್ನು ಮಾಡ್ತಾ ಇದ್ದಾರೆ. ಮುಖ್ಯಮಂತ್ರಿಗಳು ಕೆಳಗಿಳಿದ ನಂತರ ಯಾರು ಅಧಿಕಾರಕ್ಕೆ ಬರಬೇಕು ಅನ್ನುವಂಥ ಚರ್ಚೆಗಳು ನಡೀತಿದೆ. ಒಟ್ಟಾರೆ ಬೇರೆ ಬೇರೆ ಸಚಿವರುಗಳ ಡಿನ್ನರ್ ಪಾರ್ಟಿಯ ಒಟ್ಟಾರೆ ತಾತ್ಪರ್ಯ ಏನು ಅಂತ ಕೇಳಿದರೆ, ಸಿದ್ದರಾಮಯ್ಯ ಭಾಳ ದಿನಗಳ ಕಾಲ ಮುಖ್ಯಮಂತ್ರಿಯಾಗಿ ಮುಂದುವರಿಯಲ್ಲ ಅನ್ನುವಂಥದ್ದು ಪರೋಕ್ಷವಾದಂಥ ಸಂದೇಶ. ಆ ಮುಂದುವರಿಲಾಗಲ್ಲ ಅಂತ ಪರಿಸ್ಥಿತಿನಲ್ಲಿ ಯಾರು ಆ ಚೇರ್ನಲ್ಲಿ ಕೂತ್ಕೊಳ್ಬೇಕು ಅನ್ನುವ ಕಾರಣಕ್ಕೋಸ್ಕರ ಈ ಚರ್ಚೆಗಳು ನಡೀತಿದೆ. ಬಹುಶಃ ನನ್ನ 15 ದಿನದಲ್ಲಿ ಸ್ಫೋಟಗೊಳ್ಳುತ್ತೆ. ಇದನ್ನೆಲ್ಲದನ್ನು ಕೂಡ ಕಾದು ನೋಡ್ತಾ ಇದ್ದೀವಿ. ಒಂದು ಕಡೆ ಕೇವಲ SC/ST ಸಮುದಾಯದ ಶಾಸಕರು ಮುಖಂಡರನ್ನು ಮಾತ್ರ ಕರೆದಿರೋದು ಅನ್ನೋದು ಪರಮೇಶ್ವರ್ ಹೇಳ್ತಿದ್ದಾರೆ. ಅದೇ ಇದು ಇತರರಿಗೆ ಅಧಿಕಾರ ಸಿಗಬಾರ್ದು, ಆದರೆ ನಮ್ಮ ದಲಿತರಲ್ಲೇ ಮುಖ್ಯಮಂತ್ರಿ ಆಗಬೇಕು ಅನ್ನೋಂಥದ್ದು ಏನಾದರೂ ಸಂದೇಶನ ಅಥವಾ ಯಾವ ರೀತಿ? ನೋಡಿ, ಅಧಿಕಾರ ಬೇಕು ಅಂತಂದಾಗ ಜಾತಿಗೆ ಸಂಬಂಧಪಟ್ಟಂಥ ಶಾಸಕರು, ತಮ್ಮ ಜಿಲ್ಲೆಯ ಶಾಸಕರು, ಇವರೆಲ್ಲರನ್ನೂ ಕೂಡ ಒಟ್ಟುಗೂಡಿಸುವಂಥ ಪ್ರಯತ್ನಗಳು ನಡೀತಾನೆ ಇರ್ತದೆ. ಕಾಂಗ್ರೆಸ್ನಲ್ಲಿ ಈ ಎಲ್ಲ ಬೆಳವಣಿಗೆಗಳನ್ನು ನೋಡ್ತಾ ಹೋದಾಗ ಹೈಕಮಾಂಡ್ ಇದನ್ನು ಮೌನವಾಗಿದೆಯೋ, ಹೈಕಮಾಂಡ್ ಇದನ್ನು ತಟಸ್ಥ ಧೋರಣೆಯಲ್ಲಿ ತಿಳ್ಕೊಂಡಿದೆಯೋ ಏನು ಅನ್ನುವಂಥದ್ದು ಇನ್ನೂ ಸ್ಪಷ್ಟ ಆಗಬೇಕು. ಮತ್ತು ಮುಖ್ಯಮಂತ್ರಿಗಳ ಪರೋಕ್ಷ ಕಾರಣದಿಂದನೇ ಇದೆಲ್ಲದೂ ನಡೀತಾ ಇದೆಯಾ? ತಾನು 2.5 ವರ್ಷದ ನಂತರ ಅಥವಾ ಈ ಬಜೆಟ್ನ ನಂತರ ನಿರ್ಗಮಿಸ್ತೇನೆ, ನಿರ್ಗಮನ ನಂತರ ತನ್ನ ಬೆಂಬಲಿಗರೇ ಅಧಿಕಾರದಲ್ಲಿ ಇರಬೇಕು ಅನ್ನುವಂಥ ಪರೋಕ್ಷವಾದಂಥ ಸಂದೇಶವನ್ನು ಕೂಡ ಮುಖ್ಯಮಂತ್ರಿಗಳು ಕೊಡ್ತಾ ಇದ್ದಾರೆ ಎನ್ನುವಂಥ ಸುದ್ದಿಗಳು ಮೊಗಸಾಲೆಯಲ್ಲಿ ಕೇಳಿಬರ್ತಾ ಇದೆ. ಮುಖ್ಯಮಂತ್ರಿಗಳ ಅನುಮತಿ ಇಲ್ಲದೆ ಅಥವಾ ಮುಖ್ಯಮಂತ್ರಿಗಳ ಗಮನಕ್ಕೆ ಬಾರದಲ್ಲಿ ಯಾವ ಡಿನ್ನರ್ ಪಾಲಿಟಿಕ್ಸ್ ಕೂಡ ನಡೀಲಿಕ್ಕೆ ಸಾಧ್ಯ ಇಲ್ಲ. ಇದೆಲ್ಲದರ